ಅಶ್ವಿನಿ ಸೋತೆ ನೀರು ಹಾಕಕ್ ಹೊರಟಿಲ್ಲ, ನೀನ್ ಜೋಕರ್ ಆಗ್ಬೇಡ. ಗಿಲ್ಲಿ ಗಿಲ್ಲಿ ವಿನ್ನು. ಬಿಗ್ ಬಾಸ್ ಇಂದ ಗಿಲ್ಲಿ ಎಲ್ಲ, ಗಿಲ್ಲಿಂದನೇ ಬಿಗ್ ಬಾಸ್. ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದ್ಯಾ ಕಡಾಯಿಸ್ಬೇಡ. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನನ್ನ ಜೀವನದಲ್ಲಿ ನೋಡೋಣ. ಗೆದ್ದೆ ಗೆಲ್ಸ್ತೀವಿ. ಆಟ ಮೇಲೆ ಅಣ್ಣ ಗೆದ್ದೆ ಗೆಲ್ತಾನೆ. ದೊಡ್ಡ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ನಮ್ಮಪ್ಪ ರಾಜ ಕೊತ್ತೂರಿ ಬೀಗ. ಜಾಲಿ ಜಾಲಿ ಗಿಲ್ಲಿ ಗಿಲ್ಲಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು, ಅದೇ ರೀತಿ ನಮ್ ಗಿಲ್ಲಿ ಗೊತ್ತು, ಎಂಟೈರ್ ಕರ್ನಾಟಕಕ್ಕೆ ಗೊತ್ತು ಅಂತ ಹೇಳ್ಬೋದು. ಇವಾಗ ನಾನಿವತ್ತು ಗಿಲ್ಲಿ ನಟ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗಿಲ್ಲಿ ನಟ ಅವ್ರ ಮನೆ ಇರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದರ್ದಾಪುರ ಅಂತ. ನಾನಿವಾಗ ದರ್ದಾಪುರಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಮಂಡ್ಯದಲ್ಲಿ ಗಿಲ್ಲಿ ಅವ್ರ ಕ್ರೇಜ್ ಯಾವ ರೀತಿ ಇದೆ ಅಂತ ಇಲ್ಲಿ ಸ್ವಲ್ಪ ಜನರನ್ನ ಮಾತಾಡ್ಸ್ಬಿಟ್ಟು ಕೇಳೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ಗಿರೀಶ್ ಅಂದ್ಬಿಟ್ಟೆ. ಗಿರೀಶ್ ಅಂತ. ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀವಿ. ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ನಮ್ಮ ಮಂಡ್ಯ ಜಿಲ್ಲೆ ಹುಡುಗ ಅಂದ್ಮೇಲೆ ನಮ್ಮವನು ಬಂಧು ಬಳಗ ಇದ್ದಂಗೆ ಅವನು ಒಂಥರ ಗೆಲ್ಬೇಕು. ಅವನು ಒಳ್ಳೇದಲ್ಲಿ ಗೆಲ್ಲಿ ಒಳ್ಳೆ ಮಂಡ್ಯಕ್ಕೆ ಹೆಸರು ತರಲಿ. ಅವನು ಯಾರಿಗೆ ನಿಮ್ದೆಲ್ಲ ಓಟ್? ಗಿಲ್ಲಿಗೆ ಓಟ? ಗಿಲ್ಲಿಗೆ ಓಟ್. ನೋಡ್ತಿದ್ರ ಬಿಗ್ ಬಾಸ್ ನೀವು? ನೋಡ್ತಾ ಇದೀವಿ. ನಿಮ್ಗೆ ಯಾರು ಇಷ್ಟ? ಗಿಲ್ಲಿನೇ. ಗಿಲ್ಲಿನೇ ಇಷ್ಟ. ಗಿಲ್ಲಿ ಬಿಟ್ಟು ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ಬಿಟ್ರೆ ಯಾರು ಇಲ್ಲ ಅಣ್ಣ, ಎಲ್ಲ ಗಿಲ್ಲಿನೇ. ಎಲ್ಲ ಗಿಲ್ಲಿನೇ. ಗಿಲ್ಲಿಗೆ ಜೈ. ಸೂಪರ್ ಅಣ್ಣ. ಇದು ಗಿಲ್ಲಿ ಅವರ ಊರು ಮನೆ ಎಲ್ಲಿ ಬರೋದಣ್ಣ? ಅಣ್ಣ ಮಳವಳ್ಳಿ ಹತ್ರ. ಬಂದ್ಲಿ ಮಂಡ್ಯಕ್ಕೆ ಅದು ಬೇರೆ ತರ. ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ. ನೀವು ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ನಿಮ್ಗೆ? ಗಿಲ್ಲಿ ಮತ್ತು ಕಾವ್ಯ ಅವ್ರ ಇಷ್ಟನಾ? ಇನ್ನೇನೇನು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಸಾರಿ, ಕಾಲೇಜಿಗೆ ಟೈಮ್ ಆಯ್ತಂತೆ. ಮುಂಚೆ ಗಿಲ್ಲಿ ಬಿಗ್ ಬಾಸ್ ಬರಕ್ಕಿಂತ ಮುಂಚೆ ನಿಮಗೆ ಗೊತ್ತಿತ್ತಾ? ಗೊತ್ತಿತ್ತು. ಅವ್ನು ಯೂಟ್ಯೂಬ್ ಎಲ್ಲ ನೋಡಿದ್ದೀನಿ. ನೀವು ನೋಡಿದಿರಾ? ಲೈವ್ ಎಲ್ಲ ನೋಡಿದ್ದೀನಿ. ಹಂಗಾರೆ ಅವಾಗ್ಲಿಂದಾನು ಇಷ್ಟ ನಿಮಗೆ ಗಿಲ್ಲಿ ಅವರು? ಗಿಲ್ಲಿ ಅವ್ರಿಗೆ ಏನಾದ್ರು ಹೇಳ್ತೀರಾ ಅಂದ್ರೆ ಏನ್ ಹೇಳ್ತೀರಾ? ಇಲ್ಲಿ ಬೆಸ್ಟ್. ಸೀರಿಯಲ್ ನೋಡಲ್ಲ, ಸ್ಪೋರ್ಟ್ಸ್ ನೋಡಲ್ಲ? ಸ್ಪೋರ್ಟ್ಸ್ ಏನಿಲ್ಲ. ಟೈಮ್ ಸಿಕ್ಕಿದಾಗ ಮೂವಿ ಒಂದ್ ಸ್ವಲ್ಪ ಮೂವಿ ನೋಡ್ತೀರಾ? ನಿಮ್ಗೆ ಯಾವ ಮೂವಿ ಇಷ್ಟ? ಕನ್ನಡ. ಕನ್ನಡ ಗೊತ್ತಾಯ್ತು, ಬಟ್ ಕನ್ನಡದಲ್ಲಿ ಯಾವ ಮೂವಿ ಇಷ್ಟ ಅಂತ? ಎಲ್ಲ ನೋಡ್ತೀವಿ. ರಾಜ್ಕುಮಾರ್ ಇಂದ ಹಿಡಿದು ದರ್ಶನ್ ವರ್ಗು ನೋಡ್ತೀವಿ. ಸೂಪರ್. ಗಂಧದ ಗುಡಿ ವ್ಲಾಗ್ಸ್ ಅಂತ. ಹಂಗೆ ಹೇಳ್ಬೇಕಲ್ಲ ಬರೀ ಗಂಧದ ಗುಡಿ ಅಂದ್ಬಿಟ್ರೆ. ಯಾವತ್ತು ಅಪ್ಡೇಟ್ ಮಾಡ್ತೀರಣ್ಣ? ಇನ್ನೊಂದು 2 ದಿವಸ ಬರ್ತದೆ. ಇಲ್ಲ ಇದೆ ನೋಡಿ, ಸಪ್ರೇಟ್ ಮಾಡೋಣ. ಮಾಡ್ಲಾ ಸಬ್ಸ್ಕ್ರೈಬು? ಮಾಡೋಣ. ನಿಮ್ಮ ಚಾನಲ್ ಸೊ ಗೈಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ. ನಮ್ದು ಹುಲಿಕೆರೆ ಕೊಪ್ಪಳಣ, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ದುದ್ದ ಹೋಬಳಿ. ಹೆಂಗಿದೆ ನಮ್ಮ ಗಿಲ್ಲಿ ಅವ ಬಿಗ್ ಬಾಸ್? ಗಿಲ್ಲಿಗೆ ಅಲ್ಲೇ ನಮ್ದು ಒಂದು 5 ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ ಓಪನ್ ಮಾಡಿ, ಯಾವ್ದು ಜಿಯೋ ಸ್ಟಾರ್ ಅಲ್ವಾ, ಅದ್ರಲ್ಲಿ ಅಲ್ಲೇ ಹಾಕಿದೀವಿ. ಈಗ ತಲೆ ಕೆಡ್ಸ್ಕೊಬಿಡಿ. ಓಟ್ ಹಾಕಿದ್ದೀರಾ? ಓಟ್ ಹಾಕ್ತಾ ಇರ್ತೀವಿ, ಓಟ್ ಹಾಕಿದೀವಿ. ಅಲ್ಲೇನೆ ಗೆಲ್ಲೇಬೇಕು, ಗೆಲ್ಸದ ಇಲ್ಲ ನಿಂತ್ಕೊಂಡು ಮಂಡ್ಯ ಜಿಲ್ಲೆ ಜನ. ಗಿಲ್ಲಿನ ಬಿಗ್ ಬಾಸ್ ಬಂದ್ಮೇಲೆ ನಿಮಗೆ ಗಿಲ್ಲಿ ಯಾರು ಗೊತ್ತಾಯ್ತಾ ಅಥವಾ ಬಿಗ್ ಬಾಸ್ ಮುಂಚೆನೆ ಬಿಗ್ ಬಾಸ್ ಮುಂಚೆನೆ ಗೊತ್ತಿತ್ತು ಗಿಲ್ಲಿ. ಬಿಗ್ ಬಾಸ್ ಇಂದ ಗಿಲ್ಲಿ ಎಲ್ಲ, ಗಿಲ್ಲಿಂದನೇ ಬಿಗ್ ಬಾಸ್. ಈ ಸೀಸನ್ ಅಲ್ಲಿ ಹಂಗೇನೆ. ಹೌದೌದು, ಈ ಸೀಸನ್ ಬಿಗ್ ಬಾಸ್ 12ನೇ ಸೀಸನ್. ಯಾರು ನೋಡ್ತಾರೆ ಗಿಲ್ಲಿ ಇಲ್ಲ ಅಂದಿದ್ರೆ? ಗಿಲ್ಲಿ ಮಂಡ್ಯದಲ್ಲೇ ಗಿಲ್ಲಿ ಅವಾಗ್ಲೇ ಫೇಮಸ್ ಬಿಡಿ. ಇವಾಗ ಎಲ್ಲ ನೋಡ್ತಿರೋದು ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇರೋದು ಅಷ್ಟೇ. ಗಿಲ್ಲಿ ಗೆಲ್ತಾನೆ, ಅದು ಮಂಡ್ಯ ಅಂದ್ಮೇಲೆ ಗೆಲ್ಲೇಬೇಕು. ಗೆದ್ಮೇಲೆ ಇಲ್ಲಿ ಆರ್ಭಟ ಹೆಂಗಿರುತ್ತೆ ಮಂಡ್ಯದಲ್ಲಿ ಗಿಲ್ಲಿ ಗೆದ್ಮೇಲೆ? ಮಂಡ್ಯ ಗೆದ್ಮೇಲೆ ಎಲ್ಲಾರ್ಗು ಗೊತ್ತಿರ್ತದೆ. ಯಾಕೆಂದ್ರೆ ಎಜುಕೇಟೆಡ್ ಈಗ ಅದು ಏನು ಇದ್ ಮಾಡ್ತಾವ್ರೆ, ಎಲ್ಲ ಅನ್ಎಜುಕೇಟೆಡ್ ಅಂತ ಅವನು ಇದ್ ಮಾಡ್ತಾ ಇದ್ರು. ಯಾರು ಬೇರೆ ಇದ್ರೋರೆಲ್ಲ, ಅದ್ ನಾವ್ ಹೆಸರು ಹೇಳ್ಬಾರ್ದು. ಆದ್ರೆ ಎಜುಕೇಟೆಡ್ ಅನ್ಎಜುಕೇಟೆಡ್ ಮಂಡ್ಯ ನಮ್ ಗಿಲ್ಲಿ ಅಂದ್ಮೇಲೆ ಗಿಲ್ಲಿ ಗೆಲ್ತಾನೆ, ಗೆಲ್ಸ್ತೀವಣ್ಣ. ಸೂಪರ್ ಅಣ್ಣ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಗಿಲ್ಲಿಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬಿಗ್ ಬಾಸ್ ಅಲ್ಲಿ ನಮ್ಮ ಮಂಡ್ಯದ ಇವನು ಯಾರೋ ಗಿಲ್ಲಿನೇ ಇಷ್ಟ ನಿಮ್ಗೂ? ನಮ್ ಕಡೆ ಹುಡುಗ ಅವ್ರ ಪುರಸ್ಕಾರ ಕೊಟ್ಟಿಲ್ಲ, ಇಂದರ ಪುರಸ್ಕಾರ ಕೊಡೋದು ನಾವು ಗೆದ್ದೆ. ನಮ್ಮೂರವ್ರಿಗೆ ನಾವೇ ಸಪೋರ್ಟ್ ಮಾಡ್ಬೇಕು ಅಂತ. ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಅನ್ನೋದು, ಆ ಕ್ಷಣಕ್ಕೆ ಹೆಂಗ್ ಡೈಲಾಗ್ ಹೊಡಿಬೇಕು, ಹೆಂಗ್ ಮಾತಾಡ್ಬೇಕು, ಆ ರೀತಿ ಮಾತಾಡ್ಬೇಕು, ಯಾವ ರೀತಿ ಡೈಲಾಗ್ ಹೊಡಿಬೇಕು. ಯೂಟ್ಯೂಬ್ ಮೊಬೈಲ್ ಐತಲ್ವಾ, ತೆಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿವಿ ಬರೋದಿಲ್ಲ ಅದು. ಟಿವಿ ಬರೀ ಮೊಬೈಲ್. ಹುಡುಗ ಟ್ಯಾಲೆಂಟ್ ಮಾತ್ರ ಫ್ಯೂಚರ್ ಅಲ್ಲಿ ಖಂಡಿತ ಒಂದೇನೋ ಆಗೋಂಗ್ ಕಾಣ್ತಾನೆ ನನ್ನ ಪ್ರಕಾರ ಅಲ್ವಾ? ಫ್ಯೂಚರ್ ಅಲ್ಲಿ ಏನೋ ಆಗೋಂಗ್ ಕಾಣ್ತಾರೆ. ಹೌದೌದು, ನಿಜ. ಫ್ಯೂಚರ್ ಅಲ್ಲಿ ಏನೋ ಆಗಬಹುದು, ಗುಡ್ ಆರ್ಟಿಸ್ಟ್ ಆಗೋಂಗ್ ಕಾಣ್ತಾನೆ. ಇಲ್ಲಿ ನೋಡಿ, ಹೇಳಕ್ಕಾಗಲ್ಲ ಅದೃಷ್ಟ ಹೆಂಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಸುಮಾರು ಜನ ವಿಡಿಯೋಸ್ ನೋಡ್ತಾರೆ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ಬರಲ್ಲ, ಈಗಿನ್ನೂ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇದು ಅವಾಗಿನ ಮನೆ ಕೂತ್ಕೊಂಡು ಒಂದು ಎಡಿಟಿಂಗ್ ಮಾಡಿ 2 ದಿವಸ ಆದ್ಮೇಲೆ ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ಮುಂಚೆ ಏನೇನೆಲ್ಲ ಮಾಡಿದ್ದೆ ಅದನ್ನ ನೋಡಿ. ಇನ್ನೊಂದು 2 ದಿವಸ, ಶುಕ್ರವಾರ ಇಲ್ಲ ಶನಿವಾರ ಬರುತ್ತೆ. ಎಲ್ಲ ನಾನೇ ಮಾಡಿರೋದು. ಆಯ್ತು ಗುರುಗಳೇ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಬ್ರೋ ಇಲ್ಲಿ ನೋಡಿ, ಸೊ ಗೈಸ್ ಇಲ್ಲಿ ನೋಡಿ, ಇದನ್ನ ಹಾಕಿದ್ದಾರೆ, ಬ್ಯಾನರ್ ಎಲ್ಲ ಹಾಕ್ಸಿದ್ದಾರೆ. ಜನರ ನಕ್ಕು ನಗಿಸುವ ಗಿಲ್ಲಿ ಗೆಲ್ಲಲೇಬೇಕು ಅಲ್ಲ, ಗಿಲ್ಲಿ ನಟ ಅವ್ರಿಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಗೆದ್ದು ಬಾ ಗೆಳೆಯ, ಬಿಗ್ ಬಾಸ್ ಸೀಸನ್ 12ಕ್ಕೆ ನೀನೇ ಒಡೆಯ. ಯೂಟ್ಯೂಬ್ ನೋಡ್ತೀರಾ ನೀವು?
ಬಿಗ್ ಬಾಸ್ ನೋಡ್ತೀರಾ ಒಲಿ? ಬಿಗ್ ಬಾಸ್ ನಮ್ ಗಿಲ್ಲಿ. ಬಿಗ್ ಬಾಸ್ ಗೋಸ್ಕರ ಗಿಲ್ಲಿ ಅಥವಾ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ರ ಅಥವಾ ಬಿಗ್ ಬಾಸ್ ಇಂದ ಗಿಲ್ಲಿ ನೋಡ್ತಾ ಇದ್ದೀರಾ? ಇಲ್ಲಿಂದ ಬಿಗ್ ಬಾಸ್ ನೋಡ್ತಾ ಇರೋದು. ಗಿಲ್ಲಿಯಿಂದ ಬಿಗ್ ಬಾಸ್ ಮುಂಚೆ ಅದು ಬಿಟ್ರೆ ಇವಳು ಇದ್ಲಲ್ಲ ನಮ್ಮ ಹನುಮಂತಗೋಸ್ಕರ ನೋಡ್ತಿದ್ರಿ ವಾಚ್ ಸೀಸನ್, ಅದಾದ್ಮೇಲೆ ಗಿಲ್ಲಿ. ಗಿಲ್ಲಿನ ಫೇವ್ರೇಟ್ ನಿಮ್ಗೆ? ನಮ್ಗೆ ಗಿಲ್ಲಿ ಫೇವ್ರೇಟ್. ನಾವು ಮಳವಳ್ಳಿ ಎಲ್ಲ ಮಂಡ್ಯಕ್ಕೆ ನಾವು ಬ್ಯಾನರ್ ಹಾಕ್ತೀವಿ ನಾಳೆ ನೋಡಿ ಘಾಟೋಗ ಹಿಂದೆ. ಹೌದಾ? ಫ್ಲೆಕ್ಸ್ ಆಗ್ತಾ ಇದ್ದೀನಿ, ಅಲ್ಲೇ ಆರ್ಡರ್ ಕೊಟ್ಟಿದ್ದೀನಿ. ಸೂಪರ್. ನನ್ನ ಗಾಡಿ ಸಮೇತ ಒಂದು ಫೋಟೋ ಹೊಡ್ಕೊ ವಿಡಿಯೋ ಹೊಡ್ಬಿಟ್ಟು ನಂಗೆ ಖುಷಿ ಆಗ್ಬಿಡ್ತಿತ್ತು ನನಗೆ. ಹೌದಾ? ಯಾವ್ದು ನಿಮ್ ಗಾಡಿ ತೋರ್ಸಕ್ ಬನ್ನಿ. ಆಯ್ತು. ಗಿಲ್ಲಿ ನಟ ಅವರು ಅವರೇ ಗೆಲ್ಬೇಕು. ಬಿಗ್ ಬಾಸ್ ಎಲ್ಲ ದುಡ್ಡಿರೋರು. ಗಿಲ್ಲಿ ಪಾಪ ಮಳವಳ್ಳಿ ನಮ್ಮವನು, ನಮ್ಮ ಮಂಡ್ಯದವನು. ಯಾವುದೇ ಕಾರಣಕ್ಕೂ ಗಿಲ್ಲಿನೇ ಗೆಲ್ಬೇಕು ಸರ್. ಇನ್ ಯಾರೇ ಗೆದ್ರು ಬೇಜಾರಾಗುತ್ತೆ. ಓಟ್ ಹಾಕಿದಿರ ತಾನೆ ನೀವು? ಓಟ್ ನಮ್ಮ 10 ಜನ ಹುಡುಗರು ಮೊಬೈಲ್ ಅಲ್ಲಿ ಮಾಡಿರೋ ಫ್ಲೆಕ್ಸ್ ಮಾಡೋರು ನಮ್ಮ ಹುಡುಗರೆಲ್ಲ ಕಳ್ಳಳಿಯವರೆಲ್ಲ. ಹೌದಾ? ಅಲ್ಲಿಗೆ ಹಾಕ್ಸಿ. ನನಗೆ ಅದು ಫೋಟೋ ಕಳಿಸಿ, ನಾನು ಯೂಟ್ಯೂಬ್ ಈ ವಿಡಿಯೋಗೆ ಹಾಕ್ಬೇಕಾದ್ರೆ ಅದನ್ನ ಹಾಕ್ತೀನಿ. ಗಿಲ್ಲಿಗೆ ಓಟ್ ಇದ್ ಮಾಡ್ತಾರ ಕಣ ಮಾಡಮ್ಮ. ಗಿಲ್ಲಿ ವಿನ್ನು ನನ್ ಮಾವನ್ ಮಗ ಗಿಲ್ಲಿ ದಡ್ಪುರ. ಗಿಲ್ಲಿ ವಿನ್ನು, ಗಿಲ್ಲಿ ವಿನ್ನು. ನಿಮ್ಮ ಹೆಸರೇನು ಹೇಳಿ ಫಸ್ಟ್? ನಾಗೇಂದ್ರ ಅಂತ. ಯಾವರು? ಮಳವಳ್ಳಿ. ಮಳವಳ್ಳಿ ನಾನು. ನನ್ನ ಮಾವನ್ ಮಗ ಗೆಲ್ಲೇಬೇಕು. ಗೆಲ್ತಾನೆ, ಗೆಲ್ಸ್ತೀವಿ. ಆಟ ಮೇಲೆ ಅಣ್ಣ ಗೆಲ್ತಾನೆ. ದೊಡ್ಡ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ಇವ್ರಿಬ್ರು ಮಾಡೋ ತಪ್ಪು. ಅಶ್ವಿನಿ ಮಂಟ ಮಾಡಿವ್ರಪ್ಪ ಇವ್ರು. ನನ್ನ ರಾಮನಗರ ಮಧು ಅಂತ ಇವತ್ತು ನಿನ್ನೆ ಇಟ್ಕೋಗಿದ್ರು. ಎಲ್ಲಿ ಯಾವ್ದು ದೊಡ್ಡ ಸಿಂಕೆರೆ ಗಂಟ್ಲು ಹೋಗಿದ್ರು. ನಮ್ಮ ಅಂಬರೀಷ್ ಅಣ್ಣನ್ ಊರ್ಗು ಅಂಟು ಹೋಗಿದ್ರು. ಯಾಕೆಂದ್ರೆ ಗಿಲ್ಲಿ ಗೆಲ್ಬೇಕು ಅಂತ ಪಾದಯಾತ್ರೆ ಮಾಡಿದ. ಪಾದಯಾತ್ರೆ ಅಲ್ಲ, ಬೈಕ್ ರ್ಯಾಲಿ ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮಂಡ್ಯದ ಗಂಡು ಅಂದ್ರೆ ಗಿಲ್ಲಿ ಅಂದ್ರೆ ಮಂಡ್ಯ ಗಂಡು. ಅಂಬರೀಷ್ ಅಣ್ಣ ಅವ್ ಇದ್ದಿದ್ರೆ ನಿಜವಾಗ್ಲೂ ಎಷ್ಟು ವಿಶ್ ಮಾಡ್ತಿದ್ರು ಅಂದ್ರೆ ಸಿಕ್ಕಾಪಟ್ಟೆ ವಿಶ್ ಮಾಡ್ತಿದ್ರು. ಇದೇ ಶಿವರಾಜ್ ಕುಮಾರ್ ಏನ್ ಹೇಳೋರು ಗೊತ್ತಾ? ಗಿಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರು ಗೆಲ್ಬೇಕು. ನನ್ ಮಾವನ್ ಜಿಲ್ಲಿ ಗ್ಯಾಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇಲ್ಲಿ ಮುಂದೆ ಕಾಲೇಜ್ ಆಯ್ತಾ? ಓಕೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮಂಡ್ಯ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ. ಪ್ರತಿ 12 ಸೀರಿಯಲ್ ನೋಡಿದ್ವಿ. ಪ್ರತಿ ಸೀರಿಯಲ್ ನೋಡ್ತಾರೆ. ಪ್ರತಿ ಮುಂಚೆಯಿಂದ ನೋಡ್ಕೊಂಡ್ ಬಂದಿದ್ದೀರಾ? ನೋಡ್ತಾರೆ. ಏನ್ ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ? ಫಸ್ಟ್ ಏನಾದ್ರು ಹೇಳಿ. ಬಿಗ್ ಬಾಸ್ ಬಗ್ಗೆ ಈ ಸರಿ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನನ್ನ ಜೀವನದಲ್ಲಿ ನೋಡೋಣ. ಹೌದಾ? ಬಿಗ್ ಬಾಸ್ ಗೆಲ್ಬೇಕು. ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಬೇಕು. ಅದು ನೀಯತ್ತು ಓಟು ಅವನಿಗೆ ಬಿದ್ದಿರೋದು. ಗಿಲ್ಲಿ ಅಂತ ಬೇರೆ ಗೆದ್ರ ಬಿಗ್ ಬಾಸ್ ಸತ್ಯ. ಗಿಲ್ಲಿ ಗೆದ್ರೆ ಮಂಡ್ಯಕ್ಕೆ ಮಂಡ್ಯನೇ ಹಿಂದಿಲ್ದಂಗೆ ಗಿಲ್ಲಿ ಆದ್ರೆ ದಯವಿಟ್ಟು ಗಿಲ್ಲಿ ಗೆಲ್ಲಬೇಕು. ಗೈಸ್ ಸೂಪರ್ ಸರ್, ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಗಿಲ್ಲಿ ನಿಮ್ಗೆ ಏನಕ್ಕೆ ಇಷ್ಟ ಸರ್? ಗಿಲ್ಲಿ ನಮ್ಮ ಮಂಡ್ಯದವನು. ಆಮ್ಯಾಕ ಅವನು ಹಾರ್ಟ್ ಚೆನ್ನಾಗಿದೆ ಸರ್. ಹೌದು. ಅವ್ನು ಯಾವ್ದೇ ಸುಳ್ಳು ತಟ್ಟೋಡಿಕೆ ಏನ್ ಅನ್ಸುತ್ತೆ ಅದ್ ನೋಡ್ತಾನೆ ಅವನು. ಅವ್ನು ಮುಂದೆ ಏನಾರ ಅಲ್ಲಿ ಅದ್ ನೋಡಲ್ಲ. ಅವ್ನಿಗೆ ಏನ್ ಅನ್ಸುತ್ತೆ ಅದಂತಾರೆ. ಅವ್ನು ಬಂದ್ರೆ ಅವ್ನಿಗೆ ಗೆದ್ರೆ ದಯವಿಟ್ಟು ಪ್ರತಿ ಮಂಡ್ಯದ ಹಳ್ಳಿಯನ್ನು ನೋಡ್ಬೇಕಂತ ನನ್ನ. ಹೌದೌದು ಸರ್, ಪ್ರತಿ ಊರಿಗೂ ಬರ್ಬೇಕು ಅವನು. ಗಿಲ್ಲಿ ಅವರು ಗೆದ್ರೆ ಪ್ರತಿ ಊರಿಗೂ ಮಂಡ್ಯದ ಪ್ರತಿ ಹಳ್ಳಿಗೂ ಬರ್ಬೇಕು ಸರ್. ಗಿಲ್ಲಿ ಅವ್ರಿಗೆ ಕೈ ಮುಗಿದು ಹಾಕೋದು. ಸೂಪರ್. ಅಲ್ಲ, ಗಿಲ್ಲಿ ಅವರು ಬಿಗ್ ಬಾಸ್ ಬಂದ್ಮೇಲೆ ಗೊತ್ತಾ ಅಥವಾ ಬಿಗ್ ಬಾಸ್ ಮುಂಚೆ ನಿಮಗೆ ಗೊತ್ತಾ? ಮುಂಚೆ ಗೊತ್ತಾ? ಸಖತ್ತಾಗಿ ಆಗ್ತಿದ್ರ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀರಾ? ಅವಾಗಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು. ಸೂಪರ್. ಥ್ಯಾಂಕ್ ಯು ಸರ್. ಓಟ್ ಹಾಕಿ ಮರಿಬೇಡಿ. ಹಾಕಿದ್ಯಾ? ಮನೆಯವರೆಲ್ಲ ಸೂಪರ್. ಗಿಲ್ಲಿ ಎಲ್ಲ ಮೂರ್ ಜನ ಒಂದೇ ಸಲಿಗೆ ಅಲ್ಲ, 3 ಜನ ಒಟ್ಟಿಗೆ ಮಾಡೋಣ ಬನ್ನಿ. ಎಲ್ಲ ಬನ್ನಿ, ಯಾರ್ಯಾರು ಬಂದು ಎಲ್ಲ ಸೇರ್ಕೊಳ್ಳಿ. ರೆಡಿ? 1 2 3. ಗಿಲ್ಲಿ ಸೂಪರ್.
ಮಂಡ್ಯ ಗೊತ್ತು ಇಡೀ ಇಂಡಿಯಾ ಗಿಲ್ಲಿ ಗೊತ್ತು ಗಿಲ್ಲಿ ಓಕೆ ಸ್ವಾಮಿ. ಓಕೆ ಸರ್, ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತವಾಗ್ಲೂ ಆಗ್ತೀನಿ. ಥ್ಯಾಂಕ್ ಯು. ನನ್ನನ್ನೇ ಮಾತಾಡಕ್ ಬಿಡ್ತಿಲ್ಲ, ಅವರೆಲ್ಲ ಮಾತಾಡ್ತಾರೆ. ಸೂಪರ್. ಸೊ ಗೈಸ್, ನಾವಿವಾಗ ನೆಕ್ಸ್ಟ್ ಗಿಲ್ಲಿ ನಟ ಅವರ ಊರಿಗೆ ಹೋಗ್ಬೇಕು. ಸೊ ಮುಂದೆ ಎಲ್ಲರೂ ಸಿಗ್ತೀನಿ ನಾನು. ನಿಮ್ಮ ಹೆಸರೇನು? ಸಂಗೀತ ಅಂತ. ಏನ್ ಮಾಡ್ಕೊಂಡಿರೋದು ನೀವು? PS ಕಾಲೇಜ್. ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀನಿ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ನಟ ಇಷ್ಟ. ಗಿಲ್ಲಿ ನಟನೇ ಇಷ್ಟನಾ? ಮಂಡ್ಯ ನಿಮ್ದ ಬಸ್ಸಾ ಇದು? ಹೋಗ್ಬೇಕಾ? ಗಿಲ್ಲಿಗೆ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ, ಹೆಂಗ್ ಹೋಗ್ತಿದ್ರು? ಆಲ್ ದ ಬೆಸ್ಟ್ ಗಿಲ್ಲಿಗೆ ಬನ್ನಿ. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಅವ್ರು ಮಾತಾಡ್ತಿದ್ರು ಅಷ್ಟ್ರಲ್ಲಿ ಅವ್ರದ್ದು ಬಸ್ ಬಂದ್ಬಿಡ್ತು. ನಾ ಏನಿಲ್ಲ, ಅನ್ನೋದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ವಿಡಿಯೋ ಮಾಡ್ತಿದೀವಿ. ಏನಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡ್ತಿರಲ್ವಾ ನೀವು? ನೋಡ್ತೀರಾ? ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ನಟನ ಇಷ್ಟನಾ? ಅಂದ್ರೆ ಏನಕ್ಕೆ ಇಷ್ಟ ನಿಮ್ಗೆ? ಮಳವಳ್ಳಿ ಅಲ್ವಾ, ಸೊ ನಮ್ ಕಡೆ ಹುಡುಗ ನಿಮ್ದು ಮಂಡ್ಯನೇನಾ? ನೀವೇನು ಓದ್ತಾ ಇರೋದು? ನಾವ್ MBA ಓದ್ತಾ ಇರೋದು. ಬಿಗ್ ಬಾಸ್ ಮುಂಚೆಯಿಂದ ನೋಡ್ತಾ ಇದ್ದೀರಾ? ಅಂದ್ರೆ ಲಾಸ್ಟ್ ಟೈಮು ನೋಡ್ತಿರ್ಲಿಲ್ಲ, ಇವ್ರು ಹನುಮಂತ್ ಅವ್ರು ಬಂದಾಗ ನೋಡ್ದು. ಸೊ ಈ ಸಲ ಗಿಲ್ಲಿ ಇರೋದ್ರಿಂದ ನೋಡ್ತಾ ಇದೀವಿ. ಸೊ ಗಿಲ್ಲಿಗೋಸ್ಕರ ಅಷ್ಟು ಬಿಗ್ ಬಾಸ್ ನೋಡ್ತಾ ಇರೋದು ನೀವು? ಗಿಲ್ಲಿ ಹೋಗಿಲ್ಲ ಅಂದ್ರೆ ನೋಡ್ತಾ ಇರ್ಲಿಲ್ಲ? ಯಾಕೆಂದ್ರೆ ಬಡವ್ರ ಮಕ್ಳನ್ನ ಕಳ್ಸಲ್ಲ ಅಲ್ಲಿ, ಅಂದ್ರೆ ಸೋಷಿಯಲ್ ಮೀಡಿಯಾ ಈ ಕಡೆ ಜಾಸ್ತಿ ಇರೋರು ಕಳಿಸ್ತಾರೆ. ಸೊ ಹಾಗಾಗಿ ಗಿಲ್ಲಿ. ಹೌದಾ? ಸೂಪರ್. ಓಟ್ ಮಾಡಿದಿರಾ ನೀವು? ಮಾಡಿದಿರಾ? ಸೂಪರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಹೇಳ್ಬಿಡಿ ಒಂದ್ಸಲ ಗಿಲ್ಲಿಗೆ. ಆಲ್ ದ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು ಮೇಡಮ್. ಸೊ ಗೈಸ್, ನಾವೀಗ ಮಂಡ್ಯದಿಂದ ಈಗ ಗಿಲ್ಲಿ ನಟ ಅವರ ಊರಿಗೆ ಹೋಗ್ತಾ ಇದ್ದೀವಿ. ಗಿಲ್ಲಿ ನಟ ಅವ್ರ ಊರು ಅದೇ ಮಳವಳ್ಳಿ ಹತ್ರ ಇರೋ ದಡದ್ಗೆರೆ, ದಡದಾಪುರ ಅಂತ. ಸೊ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ. ನಮ್ಮ ನಿಖಿಲ್ ಬ್ರೋನೇ ನಮಗೆ ನಿನ್ನೆ ನೈಟು ಸಡನ್ ಆಗಿ ಬ್ರೋ ಬನ್ನಿ ಒಂದು ಗಿಲ್ಲಿ ನಟ ಅವರ ಊರಿಗೆ ಹೋಗಿ ಬರೋಣ, ಹಂಗೆ ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಬರೋಣ ಅಂತ ಹೇಳಿದ್ದು. ಸೊ ಹಂಗೆ ಬರ್ತಾ ಹಂಗೆ ಮಂಡ್ಯದಲ್ಲಿ ನಿಲ್ಸಿ ಹಂಗೆ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ ನಾನು ಬರೀ ನಿಲ್ಸಿದ್ವಿ. ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಅದಾದ್ಮೇಲೆ ಮುಂದೆ ಅವ್ರ ಊರಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ. ಬಟ್ ಇಲ್ಲಿ ಜನ ಅಯ್ಯೋ ಯಾವ ಲೆವೆಲಿಗೆ ಗಿಲ್ಲಿ ಕ್ರೇಜ್ ಇದೆ ಅಂದ್ರೆ ಮಂಡ್ಯದಲ್ಲಿ. ನೀವು ಯಾಕೆ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನಿಮಗೆ ಗೊತ್ತಾಗೋದು, ಮಂಡ್ಯದಲ್ಲಿ ಅಂತಲ್ಲ ಎಂಟೈರ್ ಕರ್ನಾಟಕ ಗಿಲ್ಲಿ ಕ್ರೇಜ್ ಇದೆ, ಬಟ್ ಮಂಡ್ಯದಲ್ಲಿ ಜಾಸ್ತಿ ಇದೆ. ಯಾಕೆ ಅಂದ್ರೆ ಗಿಲ್ಲಿ ಅವರು ಊರು ಅಂತ. ಸೊ ತುಂಬಾ ಸಪೋರ್ಟ್ ಮಾಡ್ತಾರೆ ಗಿಲ್ಲಿಗೆ. ಎಲ್ಲ ಫ್ಲೆಕ್ಸ್ ಅಂತೆ, ಬ್ಯಾನರ್ಗಳಂತೆ, ಪ್ರತಿ ಊರು ಹಳ್ಳಿಯಲ್ಲೂ ಜನ ಬ್ಯಾನರ್ಗಳು, ಫ್ಲೆಕ್ಸ್ಗಳನ್ನ ಓಡಿಸಿ ರೆಡಿ ಮಾಡ್ಕೋತಿದ್ದಾರೆ ಅಂದ್ರೆ ಗಿಲ್ಲಿ ಗೆಲ್ಲಕ್ಕೋಸ್ಕರ. ಸೊ ನಮ್ಮ ನಿಖಿಲ್ ಬ್ರೋನು ಒಂದು ಸ್ಕೆಚ್ ಮಾಡಿದ್ದಾರೆ ಗಿಲ್ಲಿ ಅವ್ರದ್ದು. ಸೊ ಒಂದು ಏನು ಬ್ರೋ ಅದು ಪೆನ್ಸಿಲ್ ಸ್ಕೆಚ್ ಮಾಡಿದ್ದಾರೆ. ಸೊ ಇವರು ಡ್ರಾಯಿಂಗ್ ಎಲ್ಲ ಮಾಡ್ತಾರೆ, ನಮ್ಗೆ ಅದೆಲ್ಲ ಬರಲ್ಲ. ಸೊ ಇವರು ಒಂದು ಸ್ಕೆಚ್ ಮಾಡಿದ್ದಾರೆ. ಸೊ ಇಲ್ಲಿ ಮುಂದೆ ಅದೊಂದು ಫ್ರೇಮ್ ಹಾಕ್ಸ್ಬೇಕು. ಆ ಫ್ರೇಮ್ ಹಾಕ್ಸ್ಬಿಟ್ಟು ಗಿಲ್ಲಿ ಅವ್ರ ನಟ ಅವರ ಊರಿಗೆ ಹೋಗೋದ ಅಂತ ಪ್ಲಾನ್ ಮಾಡಿದ್ದೀವಿ. ಗೊತ್ತಿಲ್ಲ ಅವ್ರ ಊರಲ್ಲಿ ಅವ್ರ ಅಪ್ಪ ಅಮ್ಮ ಇವಾಗ ಇರ್ತಾರೋ ಇಲ್ವೋ ಅನ್ನೋದು ಐಡಿಯಾ ಇಲ್ಲ. ನೋಡೋಣ, ಅಲ್ಲಿ ಹೋಗಿ ಅವ್ರ ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅವ್ರ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೆಕ್ಸ್ಟ್ ವಿಡಿಯೋ ಅವ್ರ ಊರ್ದು ಬರುತ್ತೆ. ಸೊ ಇವಾಗ ಫಸ್ಟ್ ಫ್ರೇಮ್ ಹಾಕ್ಸಕ್ ಹೋಗೋಣ, ಅಲ್ಲಿ ಹಾಕ್ಸಿ ಆಮೇಲೆ ಮುಂದೆ ಹೋಗೋಣ. ಸೊ ಗೈಸ್, ಇವಾಗ ನಾವು ನಮ್ಮ ನಿಖಿಲ್ ಬ್ರೋ ಮಾಡಿರೋ ಸ್ಕೆಚ್ಚು ಎಲ್ಲ ಇದ್ರು ಇಲ್ಲಿ. ಸೊ ಗೈಸ್ ನೋಡಿ, ಇದೇ ನಮ್ಮ ಗಿಲ್ಲಿ ನಟ ಅವರ ಸ್ಕೆಚ್ ಮಾಡಿರೋದು ನಮ್ಮ ನಿಖಿಲ್ ಬ್ರೋ. ಇಲ್ಲಿ ಏನು ಬರ್ದಿದ್ರಾ? ಪಳ್ಳಾರ್ ಗಿಲ್ಲಿ. ಇಲ್ಲಿ ಗಂಧದ ಗುಡಿ ಬ್ಲಾಗ್ಸ್ ಅಂತ. ಸೊ ಗೈಸ್, ಇದು ನಮ್ಮ ನಿಖಿಲ್ ಬ್ರೋನೇ ಮಾಡಿರೋದು. ಸೊ ಇವಾಗ ಇದಕ್ಕೊಂದು ಫ್ರೇಮ್ ಹಾಕ್ಸ್ಕೊಂಡು ಅವ್ರ ಮನೆಗೆ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಇಲ್ಲಿ ನೋಡಿ ಬ್ಯಾನರು ಗಿಲ್ಲಿದು. ಅಂದ್ರೆ ನಾವು ಮಂಡ್ಯ ಬೆಳಗ್ಗೆಯಿಂದ ಎಷ್ಟು ಬ್ಯಾನರ್ಗಳು ನೋಡಿದೀವಿ ಅಂದ್ರೆ ಗಿಲ್ಲಿದು. ಮಂಡ್ಯದಲ್ಲಿ ಹೋಗಿದ್ ಕಡೆ ಎಲ್ಲ ಬ್ಯಾನರ್ಗಳು ಹಾಕ್ಸ್ಬಿಟ್ಟವ್ರು. ಅಂಕಲ್ ಸರ್, ಸ್ವಾಮಿ, ಇದು ದಡಕ್ಪುರ ಅಂತ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 7 ಕಿಲೋಮೀಟರ್ ಆಗ್ಬೋದು. 7 ಕಿಲೋಮೀಟರ್. ಬಂಡೂರ್ ಬಿಟ್ಟು ಮುಂದೆ ಲೆಫ್ಟ್ ಹೋಗ್ಬೇಕು. ಹೌದು, ಅದೇ ಗಿಲ್ಲಿ ನಟ ಅವರ ಅದೇ ಊರವ್ರ? ನೀವು ನೋಡ್ತೀರಾ ಬಿಗ್ ಬಾಸ್? ನೋಡ್ತೀರಾ? ನಿಮ್ಗೂ ಗಿಲ್ಲಿ ನಟ ಅವ್ರ ಇಷ್ಟನಾ? ಅವರೇ ಇಷ್ಟನಾ? ಸೂಪರ್. ಒಟ್ಟು ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ ರೈಟ್ ಹೋಗಿ. ಹಾಂ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬ್ಯಾನರ್ಗಳು ನೋಡ್ಬೋದು ನೀವು, ಗಿಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿ ಬ್ಯಾನರ್ಗಳು. ದಡದಾಪುರ ಅಂತ ಇದೆಯಲ್ಲ, ಇದೇ ರೂಟಾ? ಗಿಲ್ಲಿ ಅವ್ರ ಊರು ಅದೇ ಅಲ್ವಾ? ಗಿಲ್ಲಿ ಅದೇ ಊರಾ? ಓಕೆ. ಸೊ ಗೈಸ್, ನಾವು ನಮ್ಮ ನಿಖಿಲ್ ಬ್ರೋ ಮಾಡಿದ್ದು ಫೋಟೋ, ಅದು ಸ್ಕೆಚಿಂದು ಫೋಟೋ ಫ್ರೇಮು ಮಳವಳ್ಳಿಯಲ್ಲಿ ಮಾಡಿಸಿದ್ವಿ. ಸೊ ಮಳವಳ್ಳಿಯಲ್ಲಿ ಮಾಡಿಸಿ ಇವಾಗ ಮಳವಳ್ಳಿಯಿಂದ ಗಿಲ್ಲಿ ಅವ್ರ ಊರಿಗೆ ಹೋಗ್ತಾ ಇದೀವಿ. ಅಜಯ್, ಇಲ್ಲಿ ದಡದಾಪುರ ಇನ್ನು ಮುಂದೆನಾ? ಇಲ್ಲೇ ಪಕ್ಕ ಹಿಂಗ್ ಸೈಡ್ ಹೋದ್ರೆ ಬಸಗುಡಿ ಹತ್ರ ಹೋಗಿ ಅದೇ ದಡದಾಪುರ. ಎಷ್ಟು ದೂರ ಇದೆ ಇನ್ನ? ಸ್ವಲ್ಪ ಒಂದೇನೋ ಅಂತ ಅರ್ಧ ಕಿಲೋಮೀಟರ್ ಇರ್ಬೋದು. ಅರ್ಧ ಕಿಲೋಮೀಟರ್ ಹೋಗಿ ರೈಟ್ ಹೋಗ್ಬೇಕಾ? ಹಿಂಗೆ ಬಲಗಡೆ ತಿರ್ಕೋಬೇಕು. ಅಲ್ಲಿ ದೇವಸ್ಥಾನದ ಹತ್ರನೇ ಇದಾರೆ ಎಲ್ಲ ಜನ. ಹಿಂಗ್ ಬಲಗಡೆ ತಿರ್ಗಿ. ಅದೇ ಗಿಲ್ಲಿ ಅವ್ರ ಊರು ಇದೆ ಅಲ್ವಾ? ಅದೇನೆ ಗಿಲ್ಲಿ ಅವರು. ಅವ್ರು ಇಲ್ಲೇ ಗದ್ದೆಲಿ ಇರ್ಬೋದು ಇಲ್ಲಿ. ಹೌದಾ? ಅವ್ರ ಮನೆಯವರು. ಯಾಕಲ್ಲಿ ಹೋಗ್ತೀರಾ? ಅವ್ರ ಮನೆ ಹತ್ರ ಹೋಗ್ಬೇಕು, ಅದಕ್ಕೆ. ಅವ್ರ ಮನೆ ಹತ್ರ ಹೋಗ್ಬೇಕಾ? ದಡಪುರದ ಊರೊಳಗೆ ಹೋಗಿ ಹಿಂಗೆ ತಿರ್ಗಿಸ್ಬಿಟ್ಟಿದ್ರೆ ಇಲ್ಲಿ ಇರೋರು ಗದ್ದೆ ಹತ್ರ. ಇಲ್ಲೇ ಇದಾರ ಅವರ ಗದ್ದೆ? ಅಮ್ಮ ಎಲ್ಲ ಇಲ್ಲಿ ಮನೆ ಹತ್ರ ಇರ್ತಾರೆ. ಇಲ್ಲಿ ಹೊಲ ಗದ್ದೆ ಹತ್ರ ಇದೆ ಅವ್ರ ಹೊಲ ಗದ್ದೆ. ಹೌದಾ?
ಇಲ್ಲಿ ಇರ್ತಾರೆ ಮನೆಗಿನ ಕಟ್ಟೋರು ಉಳಿನ ಮನೆಯ ಹಾ 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 ಇಲ್ಲಿ ಇರ್ತಾರೆ ಹಂಗೆ ಹೋಗಿ ಬನ್ನಿ ಊರೊಳಗೆ ಅಲ್ಲಿ ಇಲ್ಲ ಅಂದ್ರೆ ಬೇಕಾದ್ರೆ ಇಲ್ಲಿಗೆ ಬರ್ಬೋದಲ್ವಾ? ಅಲ್ಲೇ ಇರ್ತಾರೆ ಅವ್ರೆ ಯಾರು ಕರ್ಕೊಂಡ್ ಬರ್ತಾರೆ ಓಕೆ 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 ಥ್ಯಾಂಕ್ ಯು. ಗೈಸ್ ಇಲ್ಲೇ ಬೋರ್ಡು ಗೈಸ್ ಗಿಲ್ಲಿ ಊರಿಗೆ ನೋಡಿ ಬ್ಯಾನರ್ಗಳು.